ಆವತ್ತು ಈ ಬೀದಿ ರೌಡಿ ಸಿಗ್ಲಿಲ್ಲ ಅಂತಿದ್ದಿದ್ರೆ ನಿನ್ನ ಜೀವನ ಬೇರೆನೇ ಆಗಿರ್ತಿತ್ತು. ಒಂದು ಕ್ಷಣ ಯೋಚನೆ ಮಾಡಿ ನೋಡು. ಆಗ ಈ ಬೀದಿ ರೌಡಿ ಮಹತ್ವ ಅರ್ಥ ಆಗುತ್ತೆ. ನನ್ನ ಮಾತನ್ನೇ ತಿರುಚಿ ನನಗೆ ಪ್ರಶ್ನೆ ಮಾಡಬೇಡ ಚಂಡೆ. ನೀನು ಮಾಡಿದ್ದು ತಪ್ಪು. ನೀನೇ ಹೇಳು, ನೀನು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲೇ ಸುಬ್ಬೂರ್ ಹತ್ರನೂ ನಡ್ಕೊಳ್ಳೋದು ಸರಿನಾ? ಅವರು ಅಮಾಯಕ ಕಣೋ. ಅವರು ತಲೆ ತೆಗ್ಸಿ ಕಣ್ಣೀರು ಹಾಕೋದನ್ನ ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಅವ್ರ ವ್ಯಕ್ತಿತ್ವಕ್ಕೆ, ಅವ್ರ ವಯಸ್ಸಿಗೆ ನೀನು ಅವಮಾನ ಮಾಡಿದ್ಯಾ ಜೆಂಡೆ. ಇದಕ್ಕೆ ಕ್ಷಮೆನೇ ಇಲ್ಲ. ಅವ್ರ ಹತ್ರ ಮಾತಾಡೋಕೆ ನನ್ನ ಹತ್ರ ಪದಗಳೇ ಇಲ್ಲ ಜೆಂಡೆ. ನಾನು ಏನಂತ ಹೇಳಿ? ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವ್ರನ್ನ ನೀನು ಅವ್ರ ಕೆಲಸದಿಂದ ಬಲವಂತವಾಗಿ ಕರ್ಕೊಂಡು ಬಂದಿದ್ಯಾ. ಅಲ್ಲಿರೋರೆಲ್ಲ ಏನ್ ಅನ್ಕೊಂಡಿರಲ್ಲ? ವಿಧಾನ ತಪ್ಪಿರ್ಬೋದು, ಆದ್ರೆ ಉದ್ದೇಶದಲ್ಲಿ ತಪ್ಪಿಲ್ಲ ಕಣೋ. ನಾನು ಎಲ್ಲಾನು ಒಂದೊಂದಾಗಿ ಸರಿಪಡಿಸೋಣ ಅಂತ ಅನ್ಕೊಂಡ್ರೆ ನೀನ್ ಎಲ್ಲಾನು ಒಂದೇ ಸಲ ನಾಶನೆ ಮಾಡ್ಬಿಟ್ಟೆ. ಡಿಸ್ಕಸ್ಟಿಂಗ್. ಆರ್ಯ, ಜೇಂಡೆ ಸರ್ ಅವ್ರ ಕ್ಯಾಬಿನ್ ಅಲ್ಲಿ ಇದಾರಲ್ವಾ? ಇಲ್ಲ ಮ್ಯಾಮ್, ಜೇಂಡೆ ಸರ್ ಈಗ ಸ್ವಲ್ಪ ಹೊತ್ತು ಮುಂಚೆ ಆರ್ಯ ಸರ್ ಜೊತೆ ಹೊರಟ್ರು ಮ್ಯಾಮ್. ಅವ್ರ ಮನೆ ಅಡ್ರೆಸ್ ಏನಾದ್ರು ಸಿಗ್ಬೋದಾ? ಸಾರಿ ಮ್ಯಾಮ್, ಜೇಂಡೆ ಸರ್ ಅವ್ರ ಮನೆ ಅಡ್ರೆಸ್ ಗೊತ್ತಿಲ್ಲ. ವಾಟ್? ಅಡ್ರೆಸ್ ಗೊತ್ತಿಲ್ವಾ? ಎಂಪ್ಲಾಯಿ ಪ್ರೊಫೈಲ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಒಂದ್ ಸೆಕೆಂಡ್ ಮ್ಯಾಮ್. ಸಾರಿ ಮ್ಯಾಮ್, ಜೇಂಡೆ ಸರ್ದು ಯಾವುದೇ ಪ್ರೊಫೈಲ್ ಅಪ್ಡೇಟ್ ಆಗಿಲ್ಲ ಮ್ಯಾಮ್. ಏನು? ಎಂಪ್ಲಾಯಿ ಪ್ರೊಫೈಲೇ ಕ್ರಿಯೇಟ್ ಆಗಿಲ್ವಾ? ನೋ ಮ್ಯಾಮ್. ಹಾಗಿದ್ರೆ ಕನ್ಸಲ್ಟೆಂಟ್ ಅನ್ನೋ ಕ್ಯಾಟಗರಿಲಿ ಇರಬೇಕು, ಚೆಕ್ ಮಾಡಿ. ಇಲ್ಲ, ಯಾವುದೇ ಡೇಟಾ ನಮ್ಮ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಾನೇ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಷ್ಟು ವರ್ಷದಿಂದ ಇಲ್ಲಿರೋ ಜೇಂಡೆ ಸರ್ ಮನೆ ಅಡ್ರೆಸ್ ಯಾರಿಗೂ ಗೊತ್ತಿಲ್ವಾ? ಯಾಕದನ್ನ ಜೇಂಡೆ ಸರೇ ಮುಚ್ಚಿಟ್ಟಿರಬಾರ್ದು? ಜೇಂಡೆ ಸರ್ ಅಡ್ರೆಸ್ಗೆ ಅವ್ರ ಈ ಕ್ಯಾಬಿನಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ? ಕರೆಂಟ್ ಬಿಲ್, ಕಾರ್ ಸರ್ವಿಸ್ ಬಿಲ್, ಯಾವ್ದು? ಕ್ಯಾಬಿನಲ್ಲಿ ನೀನೇನ್ ಹುಡುಕ್ತಿದ್ಯಾ? ಅದು ಮ್ಯಾಮ್, ಬಿಲ್. ವಾಟ್ ಬಿಲ್? ಹಾ ಮ್ಯಾಮ್, ಅಪ್ಪನ್ ಡಿಸ್ಚಾರ್ಜ್ ಪ್ರೋಸೆಸ್ ಎಲ್ಲ ಜೇಂಡೆ ಸರೇ ನೋಡ್ಕೊಂಡಿದ್ರು. ಅವ್ರನ್ನ ಬಿಲ್ ಕೇಳಿದ್ದೆ, ಕ್ಯಾಬಿನಲ್ಲಿ ಇಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳಿದ್ರು. ಅದನ್ನೇ ಹುಡುಕ್ತಾ ಇದ್ದೆ. ಸಿಕ್ತಾ? ನಾನು ಹೆಲ್ಪ್ ಮಾಡ್ಲಾ? ಎಲ್ಲಿಟ್ಟಿದಾರೋ ಏನೋ, ಎಲ್ಲ ಹಳೆ ಪೇಪರ್ಸೇ ಇದೆ. ಓಕೆ, ವೇಟ್, ಐ ಕಾಲ್. ಇಲ್ಲ ಮ್ಯಾಮ್, ಪರವಾಗಿಲ್ಲ. ನಾನು ಆಗ್ಲೇ ಜೇಂಡೆ ಸರ್ ಕಾಲ್ ಮಾಡಿದ್ದೆ. ನಾನು ಬಿಸಿ ಇದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ, ನಾನೇ ಹುಡ್ಕೋತೀನಿ. ಬಟ್ ಎಲ್ಲಿದೆ ಅಂತಾನೆ ಗೊತ್ತಿಲ್ವಲ್ಲ. ಇಲ್ಲಿ ಯಾವ್ದೋ 1-2 ಬಿಲ್ ಇದ್ದಂಗಿದೆ. ಸಮ್ ಬ್ಯಾಂಕ್ ಸ್ಟೇಟ್ಮೆಂಟ್, ಇದ್ಯಾವುದೋ ವಾಟರ್ ಬಿಲ್. ಎಲ್ಲಿ ಮ್ಯಾಮ್?
ಯಾವುದೋ ವಾಟರ್ ಸಪ್ಲೈ ಮಾಡೋರ್ ಬಿಲ್ನಲ್ಲಿ ನಾಯಿಂಡಳ್ಳಿ ಅಂತಿದೆ. ಇಟ್ಸ್ ಓಕೆ ಮ್ಯಾಮ್, ನಾನು ಆಮೇಲೆ ಜೇಂಡೆ ಸರ್ನೇ ಕೇಳ್ಕೊತೀನಿ. ಬಾಯ್ ಮ್ಯಾಮ್. ಇವಳು ಯಾವತ್ತೂ ಹೀಗೆ ಒಬ್ರು ಕ್ಯಾಬಿನ್ ಒಳಗೆ ಹೋಗಿ ಹುಡ್ಕೊಳಲ್ವಲ್ಲ. ಸಮಥಿಂಗ್ ಸೀಮ್ಸ್ ಅನ್ಯೂಶುವಲ್. ಮೀರಾ ಮ್ಯಾಮಗೆ ಸಿಕ್ಕಿದ ಬಿಲ್ಲಲ್ಲೂ ನಾಯಿಂಡಳ್ಳಿ ಅಂತಾನೆ ಇತ್ತು. ಈ ಕಾರ್ ಸರ್ವಿಸ್ ಸ್ಟೇಷನ್ ಬಿಲ್ಲಲ್ಲೂ ನಾಯಿಂಡಳ್ಳಿ ಅಂತಾನೆ ಇದೆ. ಹಾಗಾದ್ರೆ ಜೇಂಡೆ ಸರ್ ಮನೆ ಅಲ್ಲೇ ಎಲ್ಲೋ ಇರಬೇಕು. ಇದು ಜೇಂಡೆ ಸರ್ ಕ್ಯಾಬಿನಲ್ಲಿ ಸಿಕ್ತು, ಇದನ್ನ ಅವ್ರು ಕೊಟ್ಬಿಡಿ. ಹಾಯ್ ರವಿ ಅಣ್ಣ. ಮೇಡಮ್ ಹೇಳಿ ಮೇಡಮ್. ಕಾಫಿ ಆಯ್ತಾ? ಚೆನ್ನಾಗಿದ್ದೀರಾ? ಆಯ್ತು ಮೇಡಮ್. ರವಿ ಅಣ್ಣ, ನೀವು ಇಲ್ಲಿದ್ದೀರಾ ಅಂದ್ರೆ ಇವತ್ತು ಆರ್ಯ ಸರ್ ಜೊತೆಗೆ ಜೇಂಡೆ ಸರ್ ಹೋಗಿರ್ಬೇಕಲ್ವಾ? ಇಲ್ಲ ಮೇಡಮ್, ಆರ್ಯ ಸರ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಜೇಂಡೆ ಸರ್ ಕೆಲಸದ ಮೇಲೆ ಹೋಗಿದ್ದಾರೆ ಮೇಡಮ್. ಹಾಗಾದ್ರೆ ನೀವು ನನ್ನನ್ನು ನಾಯಿಂಡಳ್ಳಿಗೆ ಡ್ರಾಪ್ ಮಾಡ್ತೀರಾ ಅಣ್ಣ? ಫ್ರೀ ಇದ್ದೀರಾ ಅಲ್ವಾ? ನಾಯಿಂಡಳ್ಳಿ ಈಗ ಅಲ್ಲೆಲ್ಲಿ ಮೇಡಮ್? ಜೇಂಡೆ ಸರ್ ಮನೆಗೆ. ಮೇಡಮ್ ಜೇಂಡೆ ಸರ್ ಮನೆಗೆ ಡ್ರಾಪ್ ಮಾಡಿ ಅಂದೆ ಅಣ್ಣ. ಅವ್ರ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ನಾನು ಆಮೇಲೆ ಆರ್ಯ ಸರ್ ಹತ್ರ ಹೇಳ್ಕೋತೀನಿ. ಈಗ ಸದ್ಯಕ್ಕೆ ನನ್ನನ್ನ ಜೇಂಡೆ ಸರ್ ಹತ್ರ ಡ್ರಾಪ್ ಮಾಡ್ತೀರಾ? ಆಗತ್ತಲ್ವಾ? ಸರಿ ಮೇಡಮ್, ಬನ್ನಿ. ಸಹಾಯ ಕೇಳೋದು ಕೈಲಾಗ್ದವ್ರು ಮಾತ್ರ ಮಾಡೋ ಕೆಲಸ ಅಲ್ಲ ಕಣ. ಯಾರ್ಯಾರನ್ನ ಬೇಕಾದ್ರೂ ಸಹಾಯ ಕೇಳ್ಬೋದು. ಈ ಸಲನಾದ್ರೂ ನನ್ಗೊಂದು ಅವಕಾಶ ಮಾಡ್ಕೊಡು. ನನ್ ತಡಿಬೇಡ, ನಾನೇ ಹೋಗಿ ಸುಬ್ಬವ್ರ ಹತ್ರ ಮಾತಾಡ್ತೀನಿ. ಆಗಿದ್ದಾಗೋಯ್ತು. ಅದ್ರಲ್ಲಿ ಯಾರ್ದು ಕೆಟ್ಟ ಉದ್ದೇಶ ಅಂತ ಇರ್ಲಿಲ್ವಲ್ಲ. ನಮ್ಮ ಮನಸ್ತಾಪಗಳನ್ನ ನಾವು ಮಾತಾಡ್ಕೊಂಡೇ ಬಗೆಹರಿಸ್ಬೇಕು. ಅಷ್ಟಕ್ಕೂ ಇಷ್ಟ ಕಾಲದಲ್ಲಿ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದ್ರಲ್ಲಿ ಅವ್ರ ತಪ್ಪು ಇರ್ಬೇಕಲ್ವಾ? ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲಮ್ಮ, ಬೇಡ. ಇದು ನಾನು ಮಾಡಬೇಕಾಗಿರೋ ಕೆಲಸ. ಅವ್ರು ಕ್ಷಮಿಸ್ಬೇಕಾಗಿರೋದು, ಒಪ್ಕೋಬೇಕಾಗಿರೋದು ನನ್ನನ್ನ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ನನ್ನ ಮೇಲೆ ಕೋಪಿಸ್ಕೋಬಹುದು, ನಾನು ಅದನ್ನ ಎದುರಿಸ್ತೀನಮ್ಮ. ಅವರು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೋದಿರೋ ವ್ಯಕ್ತಿ ಅಂತೂ ಅಲ್ವೇ ಅಲ್ಲಮ್ಮ. ಇವತ್ತಿಲ್ಲ ನಾಳೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನೀನೊಬ್ನೇ ಕಷ್ಟ ಪಡ್ತಿರೋದನ್ನ ನೋಡ್ಕೊಂಡು ಸುಮ್ನಿರು ಅಂತ ಹೇಳ್ತೆ ಆರ್ಯ? ಕಷ್ಟಗಳೆಲ್ಲ ಕಾಲದ ಜೊತೆ ಕಳೆದು ಹೋಗ್ತಾವಮ್ಮ. 3 ಅಕ್ಷರದ ಪದ ನಂಬಿಕೆ ನನ್ನನ್ನ ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದೆ. ಮುಂದೆ ಕೂಡ ಅಷ್ಟೇ. ನೀವು ನನಗೋಸ್ಕರ ತುಂಬಾನೇ ಮಾಡಿದ್ದೀರಾ. ಇದು ನಾನೇ ನೋಡ್ಕೊಳ್ತೀನಿ. ನೀನ್ ಹೀಗ್ ಹಠ ಹಿಡಿದ್ರೆ ನಾನ್ ಏನ್ ತಾನೇ ಹೇಳಿ? ಹಠ ಅಲ್ಲಮ್ಮ, ನನ್ನ ಕರ್ತವ್ಯ.
ರವಿ ಅಣ್ಣ, ಯಾವ ಏರಿಯಾ ಇದು? ಜೇಂಡೆ ಸರ್ ಮನೆ ನಿಮಗ್ ಗೊತ್ತು ತಾನೆ? ನಾನು ಆಗ್ಲೇ ಹೇಳನಲ್ಲ ಮೇಡಮ್, ಜೇಂಡೆ ಸರ್ ಮನೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ಮತ್ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಾನು ಯಾವಾಗ್ಲೂ ಜೇಂಡೆ ಸರ್ನ ಇಲ್ಲೇ ಕರ್ಕೊಂಡ್ ಬಿಟ್ಟು ಹೋಗ್ತಾ ಇದ್ದದ್ದು, ಅದಕ್ಕೆ ಕರ್ಕೊಂಡ್ ಬಂದೆ ಮೇಡಮ್. ಏನು? ರವಿ ಅಣ್ಣ, ನೀವು ಸುಳ್ಳು ಹೇಳ್ಬೇಡಿ. ಜೇಂಡೆ ಸರ್ ಯಾಕೆ ಇಲ್ಲಿಗೆ ಡ್ರಾಪ್ ತಗೋತಾರೆ? ಮೇಡಮ್, ನಾನು ಯಾಕೆ ನಿಮ್ಗೆ ಸುಳ್ಳು ಹೇಳಿ? ನಾ ಯಾವಾಗ್ಲೂ ಎಲ್ಲಿ ಬಿಟ್ಟು ಹೋಗ್ತಾ ಇದ್ದೆ ಅಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಪ್ರತಿದಿನ ಇಲ್ಲಿಗೆ ಡ್ರಾಪ್ ತಗೋತಾರೆ ಅಂದ್ರೆ ಜೇಂಡೆ ಸರ್ ಮನೆ ಇಲ್ಲೇ ಇರ್ಬೇಕು. ಆದ್ರೆ ಜೇಂಡೆ ಸರ್ ಇಂಥ ಏರಿಯಾದಲ್ಲಿ ಇರ್ತಾರಾ? ಎಕ್ಸ್ಕ್ಯೂಸ್ ಮೀ, ಹೇಳಿ. ಇಲ್ಲಿ ಜೇಂಡೆ ಸರ್ ಮನೆಯಲ್ಲಿ ಬರುತ್ತೆ? ಜೇಂಡೆನಾ? ಹಾ, ಕೇಶವ್ ಜೇಂಡೆ. ಗೊತ್ತಿಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ, ವಂದ್ಯ, ನೀನ್ ವಂದ್ಯ ಬರ್ತಿ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಸತ್ಯ ತಿಳ್ಕೊಳಕ್ಕೆ ನೀನ್ ವಂದ್ಯ ಬರ್ತಿ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಜಾನೆ, ನೀನ್ ತುಂಬಾ ಜಾನೆ. ಮೋಸ ಹೋಗಕ್ ಮುಂಚೆ ಎಚ್ಚೆತ್ಕೊಂಡಿದ್ಯಾ? ಎಚ್ಚೆತ್ಕೊಂಡಿದ್ಯಾ? ಹೋಗು ಹೋಗು, ಇಲ್ಲಿಂದ ಹೋಗು. ನೀನು ಪೂರ್ತಿ ಮೋಸ ಹೋಗಕ್ ಮುಂಚೆ ಇವರೆಲ್ಲರಿದ್ದರೂ ದೂರ ಹೋಗ್ಬಿಡು. ನಿನಗ್ ಹೇಗ್ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತು? ಪ್ರತಿ ಸಲ ನೀನ್ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ಏನ್ ಬೇಕು ನಿನ್ಗೆ? ಅಡ್ಡ ಬರೋ ನಾನಲ್ಲ, ನೀನು. ಯಾರು ಸರಿಯಿಲ್ಲ. ಹೋಗು, ಹೊಟ್ಟೋಗು, ಹೋಗು. ಆಧಾರ ಇಲ್ದೆ ನಾನ್ ಯಾರ್ ಮಾತು ನಂಬಲ್ಲ. ಅದ್ರಲ್ಲೂ ನಿನ್ ಮಾತಂತೂ ನಂಬೋದೇ ಇಲ್ಲ. ನಮ್ಮದೇ ಇದ್ರೆ ನಿಮ್ ರಾಚಾರ ಅನ್ಭವಿಸು ಅನ್ಭವಿಸು. ಹರ್ಯವರ್ಧನ್ನ ಪೂಜೆ ಮಾಡು. ನೀನ್ ಕೊನೆಗೆ ಮೇಡಮ್, ಆರ್ಯ ಸರ್ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳ್ತಾ ಇದಾರೆ. ಪ್ಲೀಸ್ ಬನ್ನಿ ಮೇಡಮ್, ನಾವು ಹೋಗ್ಬೇಕು. ಜೀವನ ಹಾಳು ಮಾಡ್ಕೊಂಡು ಆಸೆ ಇದ್ರೆ ಮತ್ತೆ ಇಲ್ಲಿ ಬಾ. ನಾನು ಹೊಟ್ಟೋಗು, ಹೊಟ್ಟೋಗು. ಅಪಾಯನ ಬೆಲೆ ಕೊಟ್ಟಾಗೋತಾ ಇದೆಯಾ ನೀನು? ಆ ಹುಚ್ಚ ಅಲ್ಲಿ ಹಾಕಿದ್ದ ಜೇಂಡೆ ಸರ್ ಇರೋದು ಅಂತ ಜಾಗ್ತಲ್ಲ. ಆ ಹುಚ್ಚನ್ಗೂ ಜೇಂಡೆ ಸರ್ಗೂ ಆರ್ಯ ಸರ್ಗೂ ಏನೋ ಸಂಬಂಧ ಇದೆ. ಇಲ್ಲ ಅಂದಿದ್ರೆ ಪದೇ ಪದೇ ಅವ್ನು ನಂಗೆ ಆರ್ಯ ಸರ್ ವಿಷಯದಲ್ಲಿ ಸಿಗ್ತಾನೆ ಇರ್ಲಿಲ್ಲ. ನಾನು ಏನನ್ನ ಹುಡುಕ್ತಿದ್ದೀನಿ, ಮೊದಲು ಅದನ್ನ ತಿಳ್ಕೋಬೇಕು. ಒಂದು ಗೊತ್ತಾಗ್ತಿಲ್ಲ. ವರ್ಧನ್ ಸಂಸ್ಥೆಗೂ ಜೇಂಡೆ ಸರ್ಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ ಅನ್ನೋದೇ ಆದ್ರೆ ಅವ್ರ ಆರ್ಯ ಸರ್ಗೆ ನಿಜವಾಗ್ಲೂ ಏನಾಗ್ಬೇಕು? ಸುಬ್ಬೋರೆ, ಸುಬ್ಬೋರೆ, ನಾನು ಆರ್ಯವರ್ಧನ್. ನಿಮ್ಮ ಹತ್ರ ಮಾತಾಡ್ಬೇಕಿತ್ತು.
ದಯವಿಟ್ಟು ಬಾಗಿಲು ತೆಗಿತೀರಾ? ಈ ರೀತಿ ಬಾಗ್ಲು ಮುಂದೆ ಕಾಯಿಸಿದ್ರೆ ಆ ದೇವ್ರು ನಮ್ಮನ್ನ ಮೆಚ್ಚಲ್ಲ. ಹೊರಟೋಗಿ ಸರ್. ನಾವು ನಿಮಗೆ ಅವಮಾನ ಮಾಡ್ತಿದೀವಿ ಅನ್ನೋ ನಮ್ಮ ಭಾವನೆ ಬರುತ್ತೆ. ನಿಮ್ಮನ್ನ ಬಾಗ್ಲು ಮುಂದೆ ನಿಲ್ಸಿ ಕಾಯಿಸುವಷ್ಟು ದೊಡ್ಡಸ್ಕೆ ನಮ್ಗಿಲ್ಲ. ಸಣ್ಣ ಮನಸ್ಸು ಇಲ್ಲ ಸರ್. ಹೊರಡಿ ಸರ್, ದಯವಿಟ್ಟು ಹೊರಡಿ. ಇಲ್ಲ ಪುಷ್ಪ ಅವರೇ, ಸುಬ್ಬು ಅವರು ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅನು, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತ. ನಿನಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರನೂ ಖಂಡಿತವಾಗ್ಲೂ ಇದೆ. ಆದ್ರೆ ಎಲ್ಲದಕ್ಕೂ ನಾನು ಒಬ್ಬನೇ ಕಾರಣ ಇರೋ ಹಾಗೆ ನಡ್ಕೋಬೇಡ. ಅನು, ನೀನ್ ನನ್ನ ಹತ್ರ ಮಾತಾಡದೆ ಇದ್ರೆ ನನಗೆ ಎಷ್ಟು ಸಂಕಟ ಆಗತ್ತೆ ಅನ್ನೋದನ್ನ ನಿನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಇನ್ನೂ ಯಾರೂ ಇಲ್ಲ. ಏನೆಲ್ಲ ನಡೀತಾ ಇದ್ರು ನನ್ನ ಹೃದಯದಲ್ಲಿ ನಿನ್ಗೋಸ್ಕರ ಇರೋ ಪ್ರೀತಿ ಮಾತ್ರ ಯಾವತ್ತೂ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಏನಾದ್ರೂ ಹೇಳೆ, ಅವ್ರ ಹತ್ರ ಮಾತಾಡೆ. ಏನಂತ ಮಾತಾಡ್ಲಿ ಅಮ್ಮ? ನನ್ ಮೇಲೆ ಯಾವತ್ತು ಪ್ರೀತಿ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದಾರಲ್ಲ, ಅವತ್ತು ಇನ್ಯಾವುದೋ ಹುಡುಗನ ಮದ್ವೆ ಆಗು ಅಂತ ಹೇಳುವಾಗ ಎಲ್ಲೋಗಿತ್ತು ಪ್ರೀತಿ? ನಾಳೆ ಇನ್ನೊಂದ್ ಸಂಬಂಧ ಬಂತು, ನೀವೆಲ್ರೂ ಸೇರಿ ಹಳೆದನ್ನೆಲ್ಲ ಮರೆತು ಮದುವೆ ಆಗೋ ಅಂತ ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ಸಾಕಮ್ಮ, ಈ ನೋವು ಸಾಕಾಗಿದೆ ನನಗೆ. ರಾತ್ರಿ ಎಲ್ಲಾನು ಮೊದಲಿನ ತರ ಆಗ್ಬಿಡ್ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತದೆ. ನಾನು ನಿನ್ನ ವಿಷಯದಲ್ಲಿ ನಡ್ಕೊಂಡಿರೋ ರೀತಿಯಿಂದ ನಿನಗೆ ನೋವು ಆಗಿದೆ. ಆದ್ರೆ ಅಷ್ಟೇ ನೋವನ್ನ ನಾನು ಅನುಭವಿಸಿದ್ದೀನಿ. ನಾನು ಆಗಿದ್ದನ್ನೇ ನೆನೆಸ್ಕೊತಾ ಕೂತ್ರೆ ಮುಂದೆ ಸಾಗೋಕ್ಕಾಗಲ್ಲ. ಎಲ್ಲಾನು ಒಂದೊಂದಾಗಿ ಸರಿ ಮಾಡೋಣ. ನಾವು ಎಲ್ಲರ ಹತ್ರನೂ ಮಾತಾಡ್ಕೊಂಡು ನಾವು ಮತ್ತೆ ನಮ್ಮ ಮೊದಲಿನ ಬದುಕನ್ನ ಒಟ್ಟಾಗಿ ಕಟ್ಟೋಣ. ನಾನು ನೋವಲ್ಲೇ ನಿನ್ನ ಹತ್ರ ಮಾತನ್ನ ತಗೊಂಡೆ. ನೀನು ಇನ್ನೊಬ್ಬನ್ನ ಮದುವೆ ಆಗುವ, ನೀನ್ ಸೂರ್ಯನ ಮದುವೆ ಆಗೋದೇ ಸರಿ. ಆದ್ರೆ ಒಂದು ಮಾತನ್ನ ನೆನಪಲ್ಲಿಟ್ಕೊಂಡು, ನಾನು ಸಾಯೋವರೆಗೂ ಕೊನೆ ತನಕ ನನ್ನ ಹೃದಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಜಾಗ ಇರಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ತುಂಬಾ ಪ್ರೀತಿಸ್ತೀನಿ. ಸಮಯ ಎಷ್ಟಾಗಿದೆ ಗೊತ್ತಾ? ಏನಿಂತ ಹೊತ್ತಿನಲ್ಲಿ ಮಾತು ನಿಮ್ದು? ಅಮ್ಮ ಮಗಳು ಅಕ್ಕಪಕ್ಕ ಮನೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಗೊತ್ತು ಇಲ್ವಾ ನಿಮಗೆ? ಸರ್ ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನ ಒಳಗ್ ಕರೆದು ಉಪಚರಿಸೋ ಹೊತ್ತು ಇದಲ್ಲ. ಹೊರಟೋಗಿ ಸರ್. ನಾನು ಸುಬ್ಬೂರ್ ಹತ್ರ ಕ್ಷಮೆ ಕೇಳೋವರೆಗೂ ನನಗ್ ಸಮಾಧಾನ ಇಲ್ಲ. ದಯವಿಟ್ಟು ಹೊರಡಿ ಸರ್.